ಸೆಕೆಂಡ್ ಒನ್ನು ಸ್ಟ್ರಾಟಜಿ 40%, ಮೈಂಡ್ ಸೆಟ್ಟು 60%. ನೋಡಿ ಸರ್, ನಾವು ಪ್ರಾಫಿಟ್ ಹಿಂದೆ ಹೋದರೆ ನಮಗೆ ಪ್ರಾಫಿಟ್ ಆಗಲ್ಲ. ನಾವು ಪ್ರೋಸೆಸ್ನ ಫಾಲೋ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಈಗ ಯಾವುದೋ ಒಂದು ಸ್ಟಾಕ್ನ ನಾನು ಬೈ ಮಾಡಿದ್ದೀನಿ, ಡೌನ್ ಬರ್ತಾಯಿದೆ ಅಂತಂದರೆ ನೋಡ್ಕೊಂಡು ಕೂತ್ಕೊಳ್ತಾರೆ. ನೋಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಟೆಂಪ್ಟ್ ಆಗ್ತಾರೆ, ಭಯ ಆಗುತ್ತೆ, ಸೆಲ್ ಮಾಡಿಬಿಡ್ತಾರೆ. ಸೊ ಎಷ್ಟು ಕಡಿಮೆ ಸ್ಕ್ರೀನ್ ನೋಡ್ತಿರೋ ಅಷ್ಟು ಪ್ರಾಫಿಟ್ಸ್ ಜಾಸ್ತಿ. ಒಂದು ಸ್ಟ್ರಾಟಜಿ ಫಾರ್ 3 to 6 months ಅಂದರೆ ಲಾಂಗ್ ಟರ್ಮ್, ಒಂದು ಸ್ಟ್ರಾಟಜಿ ಫಾರ್ ಶಾರ್ಟ್ ಟರ್ಮ್ 1 to 2 months, ಇನ್ನೊಂದು ಸ್ಟ್ರಾಟಜಿ ಫಾರ್ ಇಂಟ್ರಾಡೇ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ನಮ್ಮೊಂದಿಗಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಈ ಸಂಸ್ಥೆಯ ಓನರ್, ಸ್ವತಃ ಕೋಚ್ ಆಗಿರುವಂಥ, ಟ್ರೇಡರ್ ಆಗಿರುವಂಥ, ಇನ್ವೆಸ್ಟರ್ ಆಗಿರುವಂಥ ಕಾಶಿನಾಥ್ BS ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ನಾವು ಕಳೆದ ಸಂಚಿಕೆ 4 ಸಂಚಿಕೆಗಳು ಮಾಡ್ಕೊಂಡ್ಬಂದ್ವಿ. ಸಾಕಷ್ಟು ವಿಚಾರಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದಯವಿಟ್ಟು ಅದನ್ನು ನೋಡದೇ ಇದ್ದರೆ. ಮತ್ತು ಕಳೆದ ಸಂಚಿಕೆಯಲ್ಲಿ ನೀವು 5 ಪಾಯಿಂಟ್ಗಳಂತ ಹೇಳಿದಿರಿ. ಅಂದರೆ ಒಂದು ಸಕ್ಸಸ್ಫುಲ್ ಒಂದು ಜರ್ನಿಗೆ ಅದರಲ್ಲಿ ನನಗೆ ನೆನಪಿರೋ ಹಾಗೆ ಮೊದಲನೇದು ಎಂಟ್ರಿ ಪಾಯಿಂಟ್ ಅನ್ನೋದು, ಎರಡನೇದು ಸ್ಟಾಪ್ ಲಾಸ್, ಮೂರನೇದು ಟಾರ್ಗೆಟು, ನಾಲ್ಕನೇದು ಎಕ್ಸಿಟ್ ಅಂತ ಹೇಳಿದ್ರಿ. ಬಟ್ 5ನೇ ನೀವು ಹೇಳಿಲ್ಲ. ಹೌದು ಸರ್. 5ನೇ ಪಾಯಿಂಟ್ ಏನು ಸರ್ ಹಾಗಾದರೆ? ಸರ್ 5ನೇ ಪಾಯಿಂಟ್ ಏನು ಅಂತಂದರೆ ಮೈಂಡ್ ಸೆಟ್ಟು ಸರ್. ಈ 4 ನಾವು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮೈಂಡ್ ಸೆಟ್ಟು ಸ್ಟ್ರಾಂಗ್ ಇರಬೇಕು. ಓಕೆ. ಯಾಕೆ ಅಂತಂದರೆ ನೋಡಿ, ಈಗ ನಾನು ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಡಿಸೈಡ್ ಆಗ್ತೀನಿ. ಆದರೆ ಮಾರ್ಕೆಟಲ್ಲಿ ನಾನು ಬೈ ಮಾಡಿದಾದಮೇಲೆ ಇನ್ನೂ ಸ್ಟಾಪ್ ಲಾಸೇ ಇಟ್ಟಾಗಿರಲ್ಲ. ಅಂದರೆ 100 ರೂಪೀಸಿಗೆ ಬೈ ಮಾಡಿದ್ರೆ 95 ಬಂದಿರುತ್ತೆ, ನಮ್ಮದು 90 ರೂಪೀಸ್ ಸ್ಟಾಪ್ ಲಾಸು. ಎಷ್ಟೋ ಜನ ಏನು ಮಾಡ್ತಾರೆ, ಮೈಂಡ್ ಸೆಟ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅವ್ರ ಸ್ಟ್ರಾಟಜಿ ಮೇಲೆ ಅವ್ರಿಗೆ ಆವಾಗ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ 90 ರೂಪೀಸ್ ಬಂದುಬಿಟ್ರೆ ನಾನು ಲಾಸ್ ಆಗಿಬಿಡುತ್ತೆ ಅಂತ 95ಗೆ ಎಕ್ಸಿಟ್ ಆಗಿಬಿಡ್ತಾರೆ. ಅಂದರೆ ನಾವು ರಿಯಲ್ಲಾಗಿ ಏನು ಸ್ಟ್ರಾಟಜಿ ಅಂತ ಮಾಡ್ಕೊಂಡಿದ್ದೀವೋ ಅದಕ್ಕೆ ನಾವು ಬದ್ಧರಾಗಿರಲ್ಲ, ಫಾಲೋ ಮಾಡಲ್ಲ. ಓಕೆ. ಸೊ ಅದಕ್ಕೆ ಮೈಂಡ್ ಸೆಟ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ವಿ ಹ್ಯಾವ್ ಟು ಬಿಲೀವ್ ವಾಟ್ ವಿ ಡೂ. ಕರೆಕ್ಟ್ ಸರ್. ಯಾಕೆ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಸು ಮತ್ತು ಪ್ರಾಫಿಟ್ಟು ಇದ್ದೇ ಇರುತ್ತೆ. ಸೊ ನಾವು ಮಿಡ್ ಆಫ್ ದ ಜರ್ನಿ ಅಂದರೆ ಸ್ಟ್ರಾಟಜಿನ ಬಿಲ್ಡ್ ಮಾಡಿದಾದಮೇಲೆ ನಾವು ಎಂಟ್ರಿನೂ ಆದ್ವಿ. ಎಂಟ್ರಿ ಆಗಿದ್ದಾದಮೇಲೆ ಸ್ಟಾಪ್ ಲಾಸ್ ಹತ್ರ ಬರ್ತಾ ಇದ್ದಂಗೆ ಇನ್ನೂ ಸ್ಟಾಪ್ ಲಾಸು ಇಟ್ಟಾಗಿಲ್ಲ, ಈಗಲೇ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಅಂತಂದರೆ ಅವ್ರ ಸ್ಟ್ರಾಟಜಿ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಆಮೇಲೆ ತುಂಬ ತೀರಾ ಭಯ ಬೀಳುವಂತ ಬರಬಾರ್ದು ಅನ್ಸುತ್ತೆ. ಹೌದು ಸರ್, ಕರೆಕ್ಟ್. ನೀವು ಅವತ್ತು 100 ರೂಪಾಯಿ ಹಾಕಿದ್ರೆ 96 ರೂಪಾಯಿ 94 ಬಂದ ತಕ್ಷಣ ನಿಮ್ಮ ಎದೆ ಡಬ ಅಂದರೆ ನೀವು ಯು ಶುಡ್ ನಾಟ್ ಕಮ್. ಕರೆಕ್ಟ್ ಸರ್. ಅಷ್ಟು ರಿಸ್ಕನ್ನು ತಗೊಳ್ಳೋಂಥ ಕೆಪಾಸಿಟಿ ಮತ್ತು ಅದನ್ನು ತಡ್ಕೊಳ್ಳೋಂಥ ಭಯ ಅಂದರೆ ಧೈರ್ಯ ಬೇಕು ಅಂತ ಅನಿಸುತ್ತೆ. ಹೌದು ಸರ್. ಸೊ ಹೀಗಾಗಿ ನಾನು ನಮ್ಮ ಆಫೀಸಲ್ಲಿ ಗೋಡೆಗಳ ಮೇಲೆ ಒಂದು ಸಮ್ ಕೋಟ್ಸ್ನ ಪೋಸ್ಟ್ ಮಾಡಿದ್ದೀನಿ ಸರ್. ಏನು ಅಂತಂದರೆ ನೋಡಿ, ಫಸ್ಟ್ ಒನ್ನು, ಇನ್ ಸ್ಟಾಕ್ ಮಾರ್ಕೆಟ್ ಲೆಸ್ ಈಸ್ ಮೋರ್. ಲೆಸ್ ಈಸ್ ಮೋರ್ ಅಂತಂದರೆ ಏನು ಗೊತ್ತಾ ಸರ್, ನೀವು ಎಷ್ಟು ಕಡಿಮೆ ಇಂಡಿಕೇಟರ್ನ ನೋಡ್ತೀರೋ ಅಷ್ಟು ಜಾಸ್ತಿ ಪ್ರಾಫಿಟ್ಸ್ ಆಗುತ್ತೆ. ನೀವು ಎಷ್ಟು ಕಡಿಮೆ ಸ್ಕ್ರೀನ್ ಮುಂದೆ ಟೈಮ್ನ ಸ್ಪೆಂಡ್ ಮಾಡ್ತೀರೋ ಅಷ್ಟು ನಿಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಓಕೆ. ಅಂದರೆ ಈಗ ಯಾವುದೋ ಒಂದು ಸ್ಟಾಕ್ನ ನಾನು ಬೈ ಮಾಡಿದ್ದೀನಿ, ಡೌನ್ ಬರ್ತಾಯಿದೆ ಅಂತಂದರೆ ನೋಡ್ಕೊಂಡು ಕೂತ್ಕೊಳ್ತಾರೆ. ನೋಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಟೆಂಪ್ಟ್ ಆಗ್ತಾರೆ, ಭಯ ಆಗುತ್ತೆ, ಸೆಲ್ ಮಾಡಿಬಿಡ್ತಾರೆ. ಸೊ ಎಷ್ಟು ಕಡಿಮೆ ಸ್ಕ್ರೀನ್ ನೋಡ್ತಿರೋ ಅಷ್ಟು ಪ್ರಾಫಿಟ್ಸ್ ಜಾಸ್ತಿ. ಇದು ರಿಯಾಲಿಟಿ ಸರ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು. ಈಗ ನಾನು 2007-8 ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ದಿನಾ ನಮ್ಮ ಆಫೀಸಿಗೆ ಬಂದು 15-20 ಜನ ಕೂತ್ಕೊಂಡು ಟ್ರೇಡ್ ಮಾಡೋರು. ಅವರು ಸ್ಕ್ರೀನ್ನ ಜಾಸ್ತಿ ನೋಡ್ತಾಯಿದ್ರು. ಅದೇ ಸಾಯಂಕಾಲ ಬಂದು ಒಂದಿಬ್ಬರು ಬರ್ಕೊಂಡು ಹೋಗ್ತಾಯಿದ್ರು, ನಾನು ಏನು ತೊಗೊಂಡೆ, ಏನು ಮಾಡಿದೆ ಅಂತ. ಅವ್ರದ್ದು ಪ್ರಾಫಿಟ್ಸ್ ಲೆಕ್ಕ ಹಾಕಿದ್ರೆ ಇವ್ರು ಕೂತಿರೋರ್ದು ಪ್ರಾಫಿಟ್ಸು ಕಡಿಮೆ, ಆದರೆ ಬಂದೋಗ್ತಾಯಿದ್ರಲ್ಲ ಅವ್ರದ್ದು ಪ್ರಾಫಿಟ್ಸು ಜಾಸ್ತಿ. ಹಾಗಾಗಿ ನಾನು ತಿಳ್ಕೊಂಡಿದ್ದು ಲೆಸ್ ಈಸ್ ಮೋರ್. ವೆರಿ ನೈಸ್ ಸರ್. ಸೆಕೆಂಡ್ ಒನ್ನು ಸ್ಟ್ರಾಟಜಿ 40%, ಮೈಂಡ್ ಸೆಟ್ಟು 60%. ನಾನು ಈಗ ಆಲ್ರೆಡಿ ಹೇಳಿರೋ ಥರ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾದಮೇಲೆ ಮೈಂಡ್ ಸೆಟ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅಗೈನ್ ನಾವು ಮಾರ್ಕೆಟಲ್ಲಿ ಪ್ರಾಫಿಟ್ಸ್ನ ಮಾಡೋಕ್ಕಾಗಲ್ಲ. ಸೊ ಥರ್ಡ್ ಒನ್ ಸರ್, ಇಟ್ಸ್ ಸಿಂಪಲ್ ನಾಟ್ ಈಸಿ, ಮೇಕ್ ಇಟ್ ಈಸಿ. ಇಟ್ಸ್ ಸಿಂಪಲ್ ಅಂತಂದರೆ ಏನು ಗೊತ್ತಾ ಸರ್, RSIನ
ನಾವು ಇನ್ಸರ್ಟ್ ಮಾಡ್ಕೊಳ್ಳೋದು ಸಿಂಪಲ್ಲು, ನಾವು ಸ್ಟಾಕ್ನ ಬೈ ಮಾಡೋದು ಸಿಂಪಲ್ಲು. ಆದರೆ ಸ್ಟಾಕು ಕೆಳಗಡೆ ಬರಬೇಕಾದ್ರೆ ಅಥವಾ ಅದನ್ನು ನಾವು ಬಿಲೀವ್ ಮಾಡೋದು ಕಷ್ಟ. ವಾಲಟಿಲಿಟಿ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಸೊ ಆ ವಾಲಟಿಲಿಟಿಗೆ ನಾವು ನಮ್ಮ ಸ್ಟ್ರಾಟಜಿನ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಮೇಕ್ ಇಟ್ ಈಸಿ ಮಾಡ್ಕೊಳ್ಳಿ, ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ. ಇನ್ನೊಂದು ಫಾಲೋ ದ ಪ್ರೋಸೆಸ್ ನಾಟ್ ಪ್ರಾಫಿಟ್. ನೋಡಿ ಸರ್, ನಾವು ಪ್ರಾಫಿಟ್ ಹಿಂದೆ ಹೋದರೆ ನಮಗೆ ಪ್ರಾಫಿಟ್ ಆಗಲ್ಲ. ನಾವು ಪ್ರೋಸೆಸ್ನ ಫಾಲೋ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ. ಪ್ರೋಸೆಸ್ ಅನ್ನೋದೇನು ಸರ್? ಬೈ, ಸ್ಟಾಪ್ ಲಾಸು, ಟಾರ್ಗೆಟು ಮತ್ತು ಎಕ್ಸಿಟು. ಇದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಆವಾಗ ನಮಗೆ ಪ್ರಾಫಿಟ್ಸು ಆಟೋಮೆಟಿಕ್ಕಾಗಿ ಆಗುತ್ತೆ. ನಾನು ಪ್ರಾಫಿಟ್ಟೇ ಮಾಡಬೇಕು ಅಂತಂದರೆ ನನಗೆ ಪ್ರಾಫಿಟ್ ಆಗೋಲ್ಲ. ಹೇಗೆ ನಾನು ವಿನ್ ಆಗಲೇಬೇಕು, ಈಗ ಇಂಡಿಯಾದವರು ವರ್ಲ್ಡ್ ಕಪ್ ವಿನ್ ಆಗಲೇಬೇಕು ಅಂತ ಎಷ್ಟು ಪ್ರೆಷರಲ್ಲಿ ಆ ಗೇಮ್ ಆಡಿದ್ರು. ಅವತ್ತು 13 ಮ್ಯಾಚ್ ಗೆದ್ದರು, ಲಾಸ್ಟ್ ಮ್ಯಾಚ್ ಸೋತೋಗ್ಬಿಟ್ರು. ಯಾಕೆ ಹೇಳಿ? ಪ್ರೆಷರು, ನಾವು ವಿನ್ ಆಗಲೇಬೇಕು ಅಂತ. ಅದೇ ಥರ ಇದರಲ್ಲಿ ನಾನು ಪ್ರಾಫಿಟ್ ಮಾಡಲೇಬೇಕು ಅನ್ನೋ ಪ್ರೆಷರು ನೀವು ಬಂದರೆ ನೀವು ಪ್ರೋಸೆಸ್ನ ಫಾಲೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹೇಳೋದು ಫಾಲೋ ದ ಪ್ರೋಸೆಸ್ ನಾಟ್ ಪ್ರಾಫಿಟ್. ಸೊ ಇನ್ನೊಂದು ಗೋ ಡೀಪ್ ನಾಟ್ ಬ್ರಾಡ್ ಅಂತ ಹೇಳ್ತೀನಿ. ಅಂದರೆ ಒಂದು ಸ್ಟ್ರಾಟಜಿನ ಡೀಪಾಗಿ ನೀವು ಅನಲೈಸ್ ಮಾಡಿ. 4-5 ಸ್ಟ್ರಾಟಜಿನ ನೀವು ಅರ್ಧ ಮಾಡೋದು ಬಿಟ್ಬಿಡೋದು, ಅರ್ಧ ಮಾಡೋದು ಬಿಟ್ಬಿಡೋದು, ಅರ್ಧ ಮಾಡೋದು ಬಿಟ್ಬಿಡೋದು ಮಾಡಿದಾಗ ಏನಾಗುತ್ತೆ? ಯಾವುದೂ ವರ್ಕ್ ಆಗಲ್ಲ. ಸೊ ಇದು ನನ್ನ ಏನಂತಂದರೆ ನಮ್ಮ ಟ್ರೈನಿಂಗ್ನ ಒಂದು ವಿಭಾಗ ಸರ್. ಸರ್, ನೀವು ಮೈಂಡ್ಸೆಟ್ ಬಗ್ಗೆ ನಿಮ್ಮ ಥಾಟ್ಸನ್ನು ಹೇಳಿದ್ರಿ, ನಿಮ್ಮ ಗೋಡೆ ಮೇಲೆ ಕೂಡ ಇದೆ ಅದು. ಸರ್, ಈಗ ಮೈಂಡ್ಸೆಟ್ಟು ಸರಿಯಾಗಿಟ್ಕೊಂಡು ಒಂದಷ್ಟು ದುಡ್ಡನ್ನು ಇಟ್ಕೊಂಡು ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಜರ್ನಿ ಶುರು ಮಾಡಲ್ಲ, ಯಾಕೆಂದರೆ ಅವ್ರಿಗೆ ಧೈರ್ಯ ಬಂದಿರಲ್ಲ. ಕರೆಕ್ಟ್. ಧೈರ್ಯ ಬರಬೇಕಾದ್ರೆ ಅವರು ಒಂದಷ್ಟು ಕಲಿಬೇಕಾಗುತ್ತೆ. ಹೌದು. ಸೊ ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆನೇ ಕೇಳ್ತೀನಿ ನಾನು. ಸರ್, ಯಾರು ಬರ್ಬೋದು ಅಂತ ಕೇಳಿದ್ರೆ ನೀವು ಹೇಳಿದ್ರಿ ಯಾರು ಬೇಕಾದ್ರೂ ಬರ್ಬೋದು ಅಂತ. ಸರ್, ಟೈಮಿಂಗ್ ಏನು, ಎಷ್ಟು ದಿನ ಇರುತ್ತೆ ಸರ್, ಅದ್ರ ಬಗ್ಗೆ ಹೇಳಿ. ಸರ್, ಈಗ ನಾವು ಶನಿವಾರ ಮತ್ತು ಭಾನುವಾರ ಓಕೆ 2 ದಿನ ಟ್ರೈನಿಂಗ್ ಸೆಷನ್ಸ್ನ ಕಂಡಕ್ಟ್ ಮಾಡ್ತೀವಿ. ಶನಿವಾರ 10 ಗಂಟೆಯಿಂದ 2 ಗಂಟೆವರೆಗೂ, ಭಾನುವಾರ 10 ಗಂಟೆಯಿಂದ 2 ಗಂಟೆವರೆಗೂ. ಸೊ ಈ 2 ದಿನ ನಾವು ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ನ ಕಂಡಕ್ಟ್ ಮಾಡ್ತೀವಿ. ಯಾರ್ಯಾರು ಈ 2 ದಿನ ಅಟೆಂಡ್ ಆಗಿರ್ತಾರೋ ಅವ್ರಿಗೆ ನೆಕ್ಸ್ಟು ಇನ್ನು 5 ದಿನ ಟೈಮ್ ಇರುತ್ತೆ. ಅಂದರೆ ನೀವು ಕಲ್ತ್ಕೊಂಡು ಹೋಗಿದ್ದಾದಮೇಲೆ ನನಗೆ ಅರ್ಥ ಆಗಲಿಲ್ಲ ಸರ್ ಅಂದರೆ ಅವರು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವ ದಿನ ಬೇಕಂದರೂ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಬಂದು ಏನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಇರ್ತೀನಿ, ನಾನು ಅದನ್ನು ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ನಮ್ಮ ಟ್ರೈನಿಂಗ್ ಸೆಷನ್ಸಲ್ಲಿ ನಾವು ಲಿಮಿಟೆಡ್ ಪೀಪಲ್ಗೆ ಮಾಡ್ತಾಯಿದ್ದೀವಿ ಸರ್. ಅಂದರೆ ಒಂದು ಬ್ಯಾಚ್ಗೆ ನಾನು 18 ಪೀಪಲ್ ಅಷ್ಟೇ ತೊಗೊಳ್ತೀನಿ, ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಎವ್ರಿ ಶನಿವಾರ ಭಾನುವಾರ ಇರೋದ್ರಿಂದ ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬೋದು. ಈ ವೀಕ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ ಆಗಿಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್. ಸೊ ಎರಡು ದಿನ ಸಾಕಾಗುತ್ತೆ ಸರ್ ಅಷ್ಟು. ಸೊ ಇದಾದಮೇಲೆ ನಾವು ಏನು ಸಪೋರ್ಟ್ ಕೊಡ್ತೀವಿ ಅಂತಂದರೆ ಸರ್, ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಈಗ RSI ಮೇಲಕ್ಕೆ ಹೋಗಿದೆಯಾ, ಬೋಲಿಂಜರ್ ಬ್ಯಾಂಡ್ ಮೇಲಕ್ಕೆ ಹೋಗಿದೆಯಾ, ಇದನ್ನೆಲ್ಲ ನೋಡೋಕ್ಕಾಗಲ್ಲ. ತುಂಬ ಜನ ಏನೋ ವರ್ಕ್ ಮಾಡ್ತಾಯಿರ್ತಾರೆ. ಆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಏನು, ಇಂಥ ಒಂದು ಸ್ಟಾಕು RSI ಮೇಲಕ್ಕೆ ಬಂದಿದೆ, ಬೋಲಿಂಜರ್ ಬ್ಯಾಂಡ್ಸು ಮೇಲಕ್ಕೆ ಬಂದಿದೆ. ಸೊ ಇಲ್ಲಿ ನಾವು ನಮ್ಮ 5 ಸ್ಟೆಪ್ ಪ್ರೋಸೆಸ್ಸು ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಆ ಥರ ನಾನು ಒಂದು ಸ್ಟಾಕ್ನ ಪೋಸ್ಟ್ ಮಾಡಿದಾಗ ಇಲ್ಲಿ ಯಾರು ಟ್ರೈನಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಇದಕ್ಕೆ ಪೋಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು ಯಾವುದೇ ಕಾಲ್ಸ್ನ ಕೊಡ್ತಾ ಇಲ್ಲ, ಯಾವುದೇ ಕಂಪ್ನಿ ಇದನ್ನೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾರಿಲ್ಲಿ ಬಂದು ಅಟೆಂಡ್ ಆಗಿರೋರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾವು ಹೇಳಿಕೊಟ್ಟು ಬಿಡೋದು ಈಸಿ ಸರ್. ಇಲ್ಲಿ ಕೇಳ್ಕೊಳ್ತಾರೆ, ಹೋಗ್ತಾರೆ. ಆದರೆ ನಾವು ಏನು ಮಾಡ್ತಾಯಿದ್ದೀವಿ, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಂದಾಗ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿದಾಗ ಅವರು ಅದನ್ನು ನೋಡಿ ಹೌದು ನನಗೇನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ಪೋಸ್ಟ್ ಮಾಡಿದ್ದಾರೆ, ಈ ಥರ ಒಂದು ಸಪೋರ್ಟ್ ಕೊಡ್ತೀವಿ. ಮತ್ತು ಶನಿವಾರ ಭಾನುವಾರ ಟ್ರೈನಿಂಗ್ ಆದಮೇಲೆ ನೆಕ್ಸ್ಟ್ 5 ಡೇಸಲ್ಲಿ ಅವ್ರು ಬರೋಕ್ಕಾಗಲ್ಲ. ಈಗ ಬೆಂಗಳೂರು ಬೇರೆ ಊರಿಂದ ಬಂದಿರ್ತಾರೆ, ಅವ್ರು ಬರೋಕ್ಕಾಗಲ್ಲ ಅಂತಂದರೆ ಪ್ರತಿ ಶುಕ್ರವಾರ ನಾನೇನು ಮಾಡ್ತೀನಿ ಅಂತಂದರೆ ರಾತ್ರಿ 8ರಿಂದ 9 ಗಂಟೆವರೆಗೂ ಒಂದು ಝೂಮ್ ಸೆಷನ್ ಅಂತ ಮಾಡ್ತೀನಿ ಸರ್. ಇದು ಏನಕ್ಕೆ ಅಂತಂದರೆ Q&A ಸೆಷನ್. ಸೊ ಯಾರು ಬೇಕಾದ್ರೂ ಅಲ್ಲಿ ಕ್ವಶನ್ಸ್ನ ಕೇಳ್ಬೋದು. ಆಮೇಲೆ ನಮ್ಮ ಟ್ರೈನಿಂಗಲ್ಲಿ ನಾವು ಏನೇನನ್ನು ಹೇಳ್ಕೊಡ್ತೀವಿ ಅಂತಂದರೆ, ಒಂದು 3 to 6 months ಹೋಲ್ಡ್ ಮಾಡೋವಂಥ ಒಂದು ಸ್ಟ್ರಾಟಜಿ, ಇನ್ನೊಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಅಂದರೆ 1 to 2 months. ಒಂದು ಇವತ್ತು ತೊಗೊಂಡ್ರೆ ನಾನು ಇನ್ನು 2 months ಮ್ಯಾಕ್ಸಿಮಮ್ ಹೋಲ್ಡ್ ಮಾಡಬೇಕು. ಅಕಸ್ಮಾತ್ 15 ದಿವಸದಲ್ಲೇ ಪ್ರಾಫಿಟ್ ಬಂತಾ ಬುಕ್ ಮಾಡ್ಬೋದು, 1 ವಾರದಲ್ಲೇ ಪ್ರಾಫಿಟ್ ಬಂತಾ ಬುಕ್ ಮಾಡ್ಬೋದು. ಸೊ ನಾವು ಇದನ್ನು ಎಲ್ಲದನ್ನು ಈಕ್ವಿಟಿ ಮಾರ್ಕೆಟಲ್ಲೇ ಹೇಳ್ಕೊಡೋದು. ಇನ್ನೊಂದು ಸ್ಟ್ರಾಟಜಿ ನಾವು ಒಂದೇ ಒಂದು ಇಂಟ್ರಾಡೇಗೋಸ್ಕರ ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಏನು ಅಂತಂದರೆ ತುಂಬ ಜನ ಇಂಟ್ರಾಡೇ ಮಾಡಲೇಬೇಕು ನಾನು,
ಹಾಗಾಗಿ ಒಂದು ಸ್ಟ್ರಾಟಜಿ ಫಾರ್ 3 to 6 months ಅಂದರೆ ಲಾಂಗ್ ಟರ್ಮ್, ಒಂದು ಸ್ಟ್ರಾಟಜಿ ಫಾರ್ ಶಾರ್ಟ್ ಟರ್ಮ್ 1 to 2 months, ಇನ್ನೊಂದು ಸ್ಟ್ರಾಟಜಿ ಫಾರ್ ಇಂಟ್ರಾಡೇ ನಾನು ರೆಕಮೆಂಡ್ ಮಾಡಲ್ಲ, ಆದರೆ ಒಂದು ಸ್ಟ್ರಾಟಜಿ ಇದೆ, ಅದನ್ನು ನಾನು ತೋರಿಸ್ಕೊಡ್ತೀನಿ, ಅದ್ರ ಪ್ರಕಾರ ಅವರು ಮಾಡ್ಕೊಂಡು ಹೋಗ್ಬೋದು. ಎಗೈನ್ ನಾನಿಲ್ಲಿ ಕನ್ಫ್ಯೂಷನ್ ಮಾಡ್ತಾಯಿಲ್ಲ, ಇದರಲ್ಲೂ ಒಂದೇ ಸ್ಟ್ರಾಟಜಿ, ಇದಕ್ಕೂ ಒಂದೇ ಸ್ಟ್ರಾಟಜಿ, ಇದಕ್ಕೂ ಒಂದೇ ಸ್ಟ್ರಾಟಜಿ, ಎಲ್ಲದಕ್ಕೂ ಒಂದೇ ಸ್ಟ್ರಾಟಜಿ. ಹೌದು ಸರ್. ನೀವು ಹೇಳಿರುವಂಥ ಸ್ಟ್ರಾಟಜಿನೇ ನೀವು ಬೇರೆ ಬೇರೆ ಥರದ ಇನ್ವೆಸ್ಟರ್ಗಳಿಗೆ ಹೇಳ್ತೀರಾ? ಹೌದು ಸರ್. ಅದು ಶಾರ್ಟ್ ಟರ್ಮ್ ಇರ್ಬೋದು, ಮಿಡ್ ಟರ್ಮ್ ಇರ್ಬೋದು, ಅಥವಾ ಇಂಟ್ರಾಡೇ ಮಾಡೋದು. ಸೊ ನಾವು 2 days ಕೋರ್ಸಲ್ಲಿ ಈ 3 ಕವರ್ ಮಾಡ್ತೀವಿ. ಸೊ ಈ 3 ನನಗೆ 2 days ಕೋರ್ಸಲ್ಲಿ ನನಗೆ ಅರ್ಥ ಆಗಿಲ್ಲ ಅಂತಂದರೆ ಅವರು Q&A ಸೆಷನ್ಸ್ಗೆ ಅಟೆಂಡ್ ಆಗ್ಬೋದು. ನಾನು 6 monthsವರೆಗೂ ಅವ್ರಿಗೆ ಸಪೋರ್ಟ್ ಕೊಡ್ತೀನಿ. ಇದೆಲ್ಲ ಸಪೋರ್ಟು ನಾನು 6 monthsವರೆಗೂ ಕೊಡ್ತೀನಿ ಸರ್. ವಂಡರ್ಫುಲ್ ಸರ್. ಯಾವ ಥರ ಆಡಿಯನ್ಸ್ ಬರ್ತಾರೆ ನಿಮಗೆ, ಅಂದರೆ ಯಾವ ವಯಸ್ಸಿನವ್ರು ಬರ್ತಾರೆ ಯೂಶ್ವಲಿ? ಸರ್ ಯೂಶ್ವಲಿ ನಮಗೆ ಬಿಲೋ 50 years ಅಂದರೆ 30 to 45 years ಒಳಗಡೆಯವರೇ ಜಾಸ್ತಿ ಬರ್ತಾ ಇರೋದು ಸರ್. ಯಾಕೆ ಅಂತಂದರೆ ಈಗ ಅವರೇ ಜಾಸ್ತಿ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇರೋದು. ಸೊ ಹಾಗಾಗಿ 30 to 45 years. ಯಾಕೆಂತಂದರೆ ಈಗ ಜಾಬ್ ಸೆಕ್ಯೂರಿಟಿ ಇರಲ್ಲ, ಅಕಸ್ಮಾತ್ ನಂದು ಯಾವಾಗಾದರೂ ಏನೋ ಜಾಬ್ ಲಾಸ್ ಆಗಿಬಿಟ್ರೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಜಾಬ್ ಲಾಸ್ ಆದಮೇಲೆ ನೀವು ಒಂದು ಸ್ಟ್ರಾಟಜಿ ಹುಡ್ಕೋದಕ್ಕಿಂತ ನಮ್ಮ ಟ್ರೈನಿಂಗ್ ಸೆಷನ್ಸಲ್ಲಿ ನೀವು ₹500 ರಿಸ್ಕ್ ತೊಗೊಂಡು ಪ್ರಾಫಿಟ್ಸ್ನ ಮಾಡ್ಬೋದು. ಕಲಿಯೋದಕ್ಕೆ ನೀವು 500 ರೂಪಾಯಿ 10 ಟ್ರೇಡ್ ಬೇಕಾದ್ರೂ ರಿಸ್ಕ್ ತೊಗೊಳ್ಳಿ, ಟೋಟಲ್ ರಿಸ್ಕು ನಿಮ್ಗೆ ₹5,000 ಆಯಿತು. ಸೊ ಈಗ ನೀವು ಕಲ್ತ್ಕೊಂಡು ಒಂದು ಎಕ್ಸೆಲಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ರೆ ನೆಕ್ಸ್ಟು ನಿಮಗೆ ಅದು ಜಾಬ್ ಹೋಯ್ತು ಅಂದಾಗ ನೀವು ₹500 ರಿಸ್ಕ್ ತೊಗೊಳ್ಳೋ ಕಡೆ ₹5,000 ತೊಗೊಬೋದು. ಅಂದರೆ ನೀವು ಎಷ್ಟು ರಿಸ್ಕ್ ತೊಗೊಳ್ತೀರೋ ಅಷ್ಟು ರಿಟರ್ನ್ಸು ನಿಮಗೆ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಕಾಶಿನಾಥ್ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ, ಮತ್ತು ವಿಶೇಷವಾಗಿ ಮುಖ್ಯವಾಗಿ ನಿಮ್ಮ ಸ್ಟೂಡೆಂಟ್ಸ್ ಏನು ಬರ್ತಾರೆ ಅವ್ರಿಗೆ ಒಂದಷ್ಟು ಲಾಭ ತಂದುಕೊಡುವಂಥ ಟ್ರೈನಿಂಗ್ ನಿಮ್ಮಿಂದ ಸಿಗಲಿ ಅವ್ರಿಗೆ. ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹತ್ರ ಇನ್ನೂ ತುಂಬ ದೊಡ್ಡ ಮಟ್ಟದ ಒಂದು ಚಂಕ್ ಹಂಗೆ ಇದೆ, ಹೌದು ಬಂದೇ ಇಲ್ಲ. ಹೌದು. ಬಟ್ ಕಳೆದ ಒಂದು 5 ವರ್ಷಗಳಲ್ಲಿ ತುಂಬ ಜನ ಬಂದಿದ್ದಾರೆ ಅಂತ ಕೂಡ ನಾನು ಓದಿದೆ. ಹೌದು ಸರ್. ಯಾಕೆಂದರೆ ನನ್ನ ಪ್ರಕಾರ ಅವೇರ್ನೆಸ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಇಲ್ಲಾಂದ್ರೆ ಒಂದು 10 ವರ್ಷದ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ. ಒಂದು 7-8 ವರ್ಷ, 5 ವರ್ಷದಿಂದ ವಿಶೇಷವಾಗಿ ತುಂಬ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮತ್ತು ಶೇರ್ ಮಾಡ್ತಾ ಇದ್ದಾರೆ ನಾಲೆಜನ್ನು. ಹೀಗಾಗಿ ತುಂಬ ಜನ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಕೂಡ ಆದಷ್ಟು ಬೇಗ ಬನ್ನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಕಾಶಿನಾಥ್ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಸಲ ಸಿಗೋಣ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದು ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಅನ್ನೋ ಸಂಸ್ಥೆಯಲ್ಲಿ ಕೂತ್ಕೊಂಡು ನಾನು ಕಾಶಿನಾಥ್ BS ಅವ್ರ ಜೊತೆಗೆ ಮಾತಾಡಿದೆ. ಅವರು ಈ ಸಂಸ್ಥೆಯಲ್ಲಿ ಅವರು ಓನರ್ ಕೂಡ ಹೌದು, ಕೋಚ್ ಕೂಡ ಹೌದು, ಸ್ವತಃ ಇನ್ವೆಸ್ಟರ್ ಕೂಡ ಹೌದು. ಸೊ ಹೀಗಾಗಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂತ ಅಂದ್ಕೊಂಡು ಹಾಗೇ ಕೂತ್ಕೊಂಡ್ರೆ ಇದು ಅಗೇನ್ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಒಬ್ಬ ಗುರು ಸಿಕ್ಕಾಗ, ಒಂದು ಸಂಸ್ಥೆ ಸಿಕ್ಕಾಗ ಇನ್ನೂ ನಮ್ಮ ಜರ್ನಿ ಈಸಿ ಆಗುತ್ತೆ. ಆ ದೃಷ್ಟಿಯಿಂದ ಆದಷ್ಟು ಬೇಗ ನೀವು ಎಂಟ್ರಿ ಕೊಡಿ ಸ್ಟಾಕ್ ಮಾರ್ಕೆಟ್ಗೆ ಮತ್ತು ಈ ಥರದ ಸಂಸ್ಥೆಗಳಿಗೆ. ಆಮೇಲೆ ನಿಮ್ಮ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಅಂದರೆ ಎಷ್ಟು ದುಡ್ಡು ಹಾಕಬೇಕು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಕಡಿಮೆ ದುಡ್ಡಿದ್ರೂ ಕೂಡ ನಾವು ಹಾಕ್ಬೋದು. ರಿಸ್ಕನ್ನು ಮಿನಿಮೈಸ್ ಮಾಡಿ ನಮ್ಮ ಬೆನಿಫಿಟ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾಶಿನಾಥ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಕಸ್ಮಾತ್ ನೀವು ಕಳೆದ 4 ಎಪಿಸೋಡ್ಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ. ಅಲ್ಲೆಲ್ಲ ಇನ್ಫಾರ್ಮೇಷನು, ಟೆಕ್ನಿಕ್ಗಳು, ಸ್ಟ್ರಾಟಜಿಗಳನ್ನ ನಾವು ಹೇಳಿಕೊಟ್ಟಿದ್ದೀವಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಸಂಸ್ಥೆನ ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.